ಯಾರಾದ್ರೂ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ರೆ ಅಥವಾ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ರೆ ಅದನ್ನ ಕಂಡು ಹಿಡಿಯೋದ್ ಹೆಂಗೆ? ಆಕ್ಚುಲಿ ಪ್ರತಿ ಮನುಷ್ಯನ ದೇಹನು ಒಂದು ತೆರೆದಿರೋ ಪುಸ್ತಕ ಇದ್ದಂಗೆ. ಆದ್ರೆ ಅದನ್ನ ಓದೋದ್ ಹೆಂಗೆ ಅಂತ ನಿಮಗ್ ಗೊತ್ತಿರ್ಬೇಕಷ್ಟೆ. ಯಾರಿಗಾದ್ರೂ ಪ್ರಪೋಸ್ ಮಾಡೋದ್ರಿಂದ ಹಿಡಿದು ಕಸ್ಟಮರ್ ಗೆ ಪ್ರಾಡಕ್ಟ್ ಸೆಲ್ ಮಾಡೋದ್ರ ತನಕ ಜನರ ಮಾತಿಗಿಂತ ಹೆಚ್ಚು ಸತ್ಯನ ಅವರ ಬಾಡಿ ಲ್ಯಾಂಗ್ವೇಜ್ ಹೇಳುತ್ತೆ. ಅದಕ್ಕೇನೆ ಜೋ ನವಾರೋ ಅವರು ಬರ್ದಿರೋ ವಾಟ್ ಎವ್ರಿಬಡಿ ಸೇಯಿಂಗ್ ಪುಸ್ತಕದಲ್ಲಿ ಹೇಳಿರೋ 6 ಬಾಡಿ ಲ್ಯಾಂಗ್ವೇಜ್ ಲೆಸನ್ಸ್ ಬಗ್ಗೆ ನೋಡೋಣ. ನಂಬರ್ 1, ಲುಕಿಂಗ್ ಅರೌಂಡ್. ಜನ ತಮಗ್ ಬೋರ್ ಆದಾಗ ಅದನ್ನ ತುಂಬಾ ತರ ಎಕ್ಸ್ಪ್ರೆಸ್ ಮಾಡ್ತಾರೆ. ನಿಮ್ ಹತ್ರ ಯಾರಾದ್ರೂ ಮಾತಾಡ್ತಿರ್ಬೇಕಾದ್ರೆ ಅವರು ಸುಮ್ನೆ ಆ ಕಡೆ ಈ ಕಡೆ ನೋಡ್ತಿದ್ರೆ ಅಥವಾ ಅವಾಗವಾಗ ಮೊಬೈಲ್ ಚೆಕ್ ಮಾಡ್ತಿದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ನಿಮ್ ಮಾತಿನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಅವರು ಅಲ್ಲಿಂದ ಎದ್ದು ಹೋಗೋದ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ. ನಂಬರ್ 2, ನೀ ಕ್ಲಾಪ್ಸ್. ನೀವು ಯಾರ ಹತ್ರ ಆದ್ರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿ ತನ್ನ 2 ಕೈನ ತೊಡೆ ಅಥವಾ ಮೊಣಕಾಲ್ ಮೇಲಿಟ್ಟು ಸ್ವಲ್ಪ ಮುಂದಕ್ಕೆ ಬೆಂಡಾಗಿ ಕೂತಿದ್ದಾರೆ ಅಂದ್ರೆ ಆ ವ್ಯಕ್ತಿ ಅಲ್ಲಿಂದ ಎದ್ದು ಹೋಗಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ. ನಂಬರ್ 3, ಫೀಟ್ ಡೈರೆಕ್ಷನ್. ನೀವು ಯಾರ ಹತ್ರ ಆದ್ರೂ ಮಾತಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿಗೆ ನಿಮ್ ಮಾತಿನ ಮೇಲೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಕ್ಕೆ ಅವ್ರ ಮಾತನ್ನಲ್ಲ, ಅವ್ರ ಕಾಲಿನ ಡೈರೆಕ್ಷನ್ ನೋಡಿ. ಯಾಕಂದ್ರೆ ಪಾದಗಳು ತುಂಬಾ ಸಲ ಮನುಷ್ಯನ ಟ್ರೂ ಎಮೋಷನ್ಸ್ ನ ತೋರಿಸುತ್ತೆ. ಅವ್ರ ಪಾದ ನಿಮ್ ಕಡೆಗೆ ಮುಖ ಮಾಡಿದ್ರೆ ಅವ್ರಿಗೆ ನಿಮ್ ಜೊತೆ ಮಾತಾಡಕ್ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಅದೇ ಬೇರೆ ಕಡೆ ಇದ್ರೆ ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅರ್ಥ. ನಂಬರ್ 4, ಥ್ರೋಟ್ ಕ್ಲಿಯರಿಂಗ್. ಯಾರಾದ್ರೂ ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ ಮುಂಚೆ ಅಥವಾ ಉತ್ತರ ಕೊಟ್ಟ ಆದ್ಮೇಲೆ ಈ ತರ ತಮ್ಮ ಥ್ರೋಟ್ ಕ್ಲಿಯರ್ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ, ಅವರು ಹೆದರ್ಕೊಂಡಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಥವಾ ನಿಮ್ಮಿಂದ ಏನೋ ಮುಚ್ಚಿಟ್ಟಿದ್ದಾರೆ ಅಂತ ಅರ್ಥ. ನಂಬರ್ 5, ಪುಟ್ಟಿಂಗ್ ಹ್ಯಾಂಡ್ಸ್ ಇನ್ ಪಾಕೆಟ್. ಯಾವ್ದೋ ಫಂಕ್ಷನ್ ಗೋ ಅಥವಾ ಇನ್ನೆಲ್ಲೋ ಹೋಗಿದ್ದಾಗ ಯಾರೋ ಅಪರೂಪಕ್ಕೆ ಸಿಕ್ಕಿರ್ತಾರೆ, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಿಮ್ 2 ಕೈನ ಜೇಬಲ್ ಇಟ್ಕೊಳ್ಳೋದು ನಿಮ್ಗೆ ಕೂಲ್ ಅನಿಸ್ಬೋದು. ಆದ್ರೆ ಹಂಗ್ ಮಾಡ್ಬೇಡಿ, ಯಾಕಂದ್ರೆ ಎದುರಿರೋರ್ಗೆ ಗೊತ್ತಾಗುತ್ತೆ ನೀವು ಅಕ್ವರ್ಡ್ ಅಥವಾ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದ್ದೀರಾ ಅಂತ. ಯಾಕಂದ್ರೆ ಜೇಬಲ್ ಕೈ ಇಟ್ಕೊಂಡ್ ಮಾತಾಡೋದು ಇನ್ಸೆಕ್ಯೂರ್ ಅಂತ ತೋರಿಸುತ್ತೆ. ನಂಬರ್ 6, ಐ ಪ್ಯೂಪಿಲ್. ನಿಮಗ್ ಇಷ್ಟ ಬಂದಿದ್ ಏನಾದ್ರೂ ನೋಡಿದಾಗ ಅಥವಾ ಒಂದ್ ವಿಷಯ ನಿಮ್ಮನ್ನ ಎಕ್ಸೈಟ್ ಮಾಡಿದ್ರೆ ನಿಮ್ಮ ಕಣ್ಣಿನ ಗುಡ್ಡೆ ದೊಡ್ಡದಾಗುತ್ತೆ. ಆದ್ರೆ ಕಣ್ಣು ಮಿಟುಕ್ಸೋದು ನೆಗೆಟಿವ್ ಫೀಲಿಂಗ್ ನ ಸಿಗ್ನಲ್ ಕೊಡುತ್ತೆ. ಆಕ್ಚುಲಿ ಬಾಡಿ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂಡ್ರೆ ಬೇರೆಯವರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾ ಸುಲಭ. ಯಾಕಂದ್ರೆ ನೀವು ಬೇರೆಯವ್ರಿಗೆ ಏನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು ಅನ್ನೋದನ್ನ ಈಸಿಯಾಗಿ ಕಂಟ್ರೋಲ್ ಮಾಡಿ ಮ್ಯಾನಿಪುಲೇಟ್ ಮಾಡಬಹುದು. ಯಾಕಂದ್ರೆ ಇದೆಲ್ಲ ನಿಮ್ ಕಾನ್ಶಿಯಸ್ ಮೈಂಡ್ ಇಂದ ಕಂಟ್ರೋಲ್ ಆಗುತ್ತೆ. ಆದ್ರೆ ನಿಮ್ ಬಾಡಿ ಲ್ಯಾಂಗ್ವೇಜ್ ನ ನಿಮ್ಮ ಲಿಂಬಿಕ್ ಬ್ರೈನ್ ಅನ್ಕಾನ್ಶಿಯಸ್ಲಿ ಮ್ಯಾನೇಜ್ ಮಾಡುತ್ತೆ. ಇದನ್ನ ಯಾರು ಮ್ಯಾನಿಪುಲೇಟ್ ಮಾಡಕ್ ಆಗಲ್ಲ. ಸೊ ಇನ್ ಮುಂದೆ ಜನರ ಮಾತ್ ಕೇಳಿ ಮರಳಾಗ್ಬೇಡಿ, ಅವರ ಬಾಡಿ ಲ್ಯಾಂಗ್ವೇಜ್ ನ ನೋಡಿ ಸತ್ಯ ಅರ್ಥ ಮಾಡ್ಕೊಳ್ಳಿ. ನಾನ್ ನಿಮಗ್ ಬರೀ ಬೇಸಿಕ್ ಹೇಳಿದೀನಿ, ನೀವು ಇದನ್ನ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಮನುಷ್ಯರನ್ನ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು. ಇಂಟ್ರೆಸ್ಟ್ ಇರೋರು ಒಂದ್ಸಲ ಈ ಬುಕ್ ಓದಕ್ಕೆ ಟ್ರೈ ಮಾಡಿ. ಮತ್ತೆ ಇನ್ಫಾರ್ಮೇಶನ್ ಹಬ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸದ್ಯದಲ್ಲೇ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.